ನೋಡಿ, ದರ್ಶನ್ ಜೈಲಲ್ಲಿದ್ದಾರೆ ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ. ಈ ಸಂದರ್ಭದಲ್ಲಿ 4ನೇ ಬಾರಿಗೆ ಭೇಟಿ ಮಾಡಿದಂತಹ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕುಂಕುಮವನ್ನು ನೀಡಿದ್ದಾರಂತೆ. ಕುಂಕುಮವನ್ನು ಕೊಟ್ಟಿದ್ದಾರೆ ಪತ್ನಿ. ವಿಶೇಷ ಪೂಜೆಯನ್ನು ಮಾಡಿಸಿ ಪ್ರಸಾದ ವಿತರಣೆಯನ್ನು ಕೂಡ ಮಾಡಿದ್ರು. ಜೈಲಿನಲ್ಲಿ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ವಿಶೇಷ ಕೊಠಡಿಯಲ್ಲಿ ಅವರನ್ನು ಭೇಟಿ ಮಾಡಿ ಕುಂಕುಮವನ್ನು ಕೊಟ್ಟಿದ್ರು. ಪತ್ನಿ ಹಾಗೂ ಸಹೋದರ ಇಬ್ಬರು ಕೂಡ ಭೇಟಿ ಮಾಡಿ ತೆರಳಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನ ಮಾಡಲಾಗಿದೆ. ಧೈರ್ಯ ತುಂಬಿ ಬಂದಿರುವಂತಹ ವಿಜಯಲಕ್ಷ್ಮಿ ಹಾಗೂ ದಿನಕರ್. ನೋಡಿ, ಈಗ ಆಷಾಢ ನಡೀತಾ ಇದೆ. ಆಷಾಢದ ಶುಕ್ರವಾರದಂದು ದರ್ಶನ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ರು. ಆದರೆ ಈ ಬಾರಿ ಅವರು ಮಾಡಿಕೊಂಡಂಥ ತಪ್ಪಿನಿಂದಾಗಿ ಇವತ್ತು ಜೈಲಲ್ಲಿದ್ದಾರೆ. ಜೈಲಲ್ಲಿರುವಂಥ ದರ್ಶನ್ಗೆ ಧೈರ್ಯ ತುಂಬವರು ಯಾರು ಇಲ್ಲದಂತಾಗಿತ್ತು. ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಹೋಗಿ ಭೇಟಿ ಮಾಡಿ ಬಂದಿದ್ರು. ಭೇಟಿ ಮಾಡಿ ಬಂದ ಬಳಿಕ ಭೇಟಿಯ ಸಂದರ್ಭದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಕ್ಕಿದೆ. ದಿವಿತ್ ನನ್ನ ಸಹೋದರಿ ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹದಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿವಿತ್, ಯಾವ ರೀತಿಯಾಗಿ ಧೈರ್ಯವನ್ನು ತುಂಬಿದ್ದಾರೆ ದರ್ಶನ್ಗೆ ಪತ್ನಿ ಹಾಗೂ ಸಹೋದರ? ಎಸ್ ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಅವರ ಪತ್ನಿ ಕೂಡ ನಿನ್ನೆ ಬಂದು ದರ್ಶನ ಭೇಟಿ ಮಾಡಿ ಮಾತನಾಡಿಸಿಕೊಂಡು ಹೋಗುವಂತ ಪ್ರಯತ್ನ ಆಗಿದೆ. ಇದೇ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡಿಸಿ ಕುಂಕುಮವನ್ನ ಮತ್ತು ಪ್ರಸಾದವನ್ನ ತೆಗೆದುಕೊಂಡು ಹೋಗಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಕೊಟ್ಟಿರುವಂತದ್ದು ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಕೊಟ್ಟಿರುವಂತದ್ದು. ಜೊತೆಗೆ ಆದಷ್ಟು ಬೇಗ ಅಂದ್ರೆ ಹೊರಬರಲಿ, ತನ್ನ ಪತಿ ಹೊರಬರಲಿ, ಈ ಒಂದು ಸಂಕಷ್ಟದಿಂದ ಆಚೆ ಬರಲಿ ಅಂತ ಹೇಳಿ ಆ ಒಂದು ಪೂಜೆಯನ್ನ ಮಾಡಿಸಿರೋದು. ಜೊತೆಗೆ ದರ್ಶನ್ಗೆ ಧೈರ್ಯವನ್ನು ಕೂಡ ತುಂಬಿರೋದು. ಒಂದ್ ಕಡೆ ನೀವು ಹೇಳ್ತಾ ಇದ್ರಿ ಆಗ್ಲೇ ಯಾವ ರೀತಿಯಾಗಿ ಇದು ಈ ಒಂದು ಪ್ರಕರಣ ಸೆನ್ಸೇಷನಲ್ ಆಗಿದೆ. ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹದ ಬಳಿ ಕೆಲವೊಮ್ಮೆ ಜಾಮರ್ ಇದ್ದಂಥ ಸಂದರ್ಭದಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗೋದಿಲ್ಲ. ಅದೇ ಕಾರಣಕ್ಕಾಗಿ ನಮ್ಮ ಸಹೋದ್ಯೋಗಿ ದಿವಿತ್ ಅವರ ಸಂಪರ್ಕ ಕೂಡ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಈಗ ದರ್ಶನ್ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಒಂದೊಂದು ವಿಚಾರವನ್ನು ಮುಟ್ಟಿಸಿ ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪತ್ನಿ ವಿಜಯಲಕ್ಷ್ಮಿ. 4ನೇ ಬಾರಿಗೂ ಕೂಡ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಕುಂಕುಮವನ್ನು ಕೊಟ್ಟು ಧೈರ್ಯವನ್ನು ತುಂಬಿ ಬಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಕಂಬಿ ಹಿಂದೆ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಬರೋಬ್ಬರಿ 180ಕ್ಕೂ ಅಧಿಕ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಕೊಲೆ ಕೇಸ್ನಲ್ಲಿ ಸಿಕ್ಕ ಸಾಕ್ಷ್ಯಗಳು ಏನೇನು ಗೊತ್ತಾ? ಕೊಲೆ ಕೇಸ್ನಲ್ಲಿ ಅತಿ ಹೆಚ್ಚು ಸಾಕ್ಷ್ಯಗಳ ಸಿಕ್ಕ ಪ್ರಕರಣ ಇದಾಗಿದೆ. ನಿತೇಶ್ ಕತಾರ, ಶೀನಾ ಬೋರಾ, ಆರುಷಿ ತಲ್ವಾರ್, ರಾಜೀವ್ ಗಾಂಧಿ ಹತ್ಯೆ ಪ್ರಕರಣಗಳಲ್ಲಿ ಹೆಚ್ಚು ಸಾಕ್ಷ್ಯಗಳು ಸಿಕ್ಕಿತ್ತು. ಇಂತಹ ಕೊಲೆಗಳ ಸಾಲಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಸೇರುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಒಂದ್ ಕಡೆ ಜೈಲು ಪಾಲಾಗಿದ್ದಾರೆ. ಒಂದ್ ಕಡೆ ಅಧಿಕಾರಿಗಳು ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಹೋದಂತೆಯೇ ಅತಿ ಹೆಚ್ಚು ಸಾಕ್ಷ್ಯಗಳನ್ನ ಇಲ್ಲಿ ಕಲೆ ಹಾಕಲಾಗ್ತಾ ಇದೆ. ನೋಡಿ, ಇದೊಂದು ಅತಿ ದೊಡ್ಡ ಪ್ರಕರಣ ಆಗಿ ಹೊರ ಹೋಗ್ತಾ ಇದೆ. ಇಂತಹ ಕೊಲೆಗಳ ಸಾಲಿಗೆ ಸೇರುತ್ತೆ ಅಂದ್ರೆ ರಾಜೀವ್ ಗಾಂಧಿ, ನಿತೇಶ್ ಕತಾರ, ಶೀನಾ ಬೋರಾ, ಆರುಷಿ ತಲ್ವಾರ್ ಪ್ರಕರಣಗಳಲ್ಲಿ ಹೆಚ್ಚು ಸಾಕ್ಷ್ಯಗಳು ಸಿಕ್ಕಿತ್ತು ಆ ಸಂದರ್ಭದಲ್ಲಿಯೇ. ಇನ್ನು ಈಗ ಒಂದ್ ಕಡೆ ಆ ಪ್ರಕರಣಗಳಿಗೂ ಈ ಪ್ರಕರಣಗಳಿಗೂ ಕೂಡ ತಾಳೆ ಹಾಕ್ತಾ ನೋಡ್ತಾ ಹೋಗೋದಾದ್ರೆ ಬಹಳ ಮಹತ್ವವನ್ನ ಕೂಡ ಪಡ್ಕೊಳ್ತಾ ಇದೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಈಗಿನ ಟೆಕ್ನಾಲಜಿ ಬಹಳಷ್ಟು ಇಂಪ್ರೂವ್ ಆಗಿದೆ. ಸಾಕ್ಷ್ಯಗಳನ್ನ ಕೂಡ ಅಧಿಕಾರಿಗಳು ಎಲ್ಲೂ ಕೂಡ ಬಿಡದೆ ಒಂದೊಂದೇ ಸಾಕ್ಷ್ಯಗಳನ್ನ ಕೂಡ ಕಲೆ ಹಾಕುವಂತಹ ಕೆಲಸಗಳನ್ನ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಲ್ಲ. ಒಂದ್ ಕಡೆ ಯಾವಾಗ ನಾನು ಜೈಲಿನಿಂದ ಬಿಡುಗಡೆ ಆಗ್ತೀನಿ ಅನ್ನುವಂತಹ ಆತಂಕಗಳು ಕೂಡ ದರ್ಶನ್ಗೆ ಕಾಡ್ತಾ ಇದ್ರೆ, ಇಲ್ಲಿ ಪೊಲೀಸ್ ಅಧಿಕಾರಿಗಳು ಸಾಕ್ಷ್ಯಗಳನ್ನ ಅತಿ ಹೆಚ್ಚಾಗಿ ಕಲೆ ಹಾಕ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆಯಾಗಿ ದರ್ಶನ್ ಒಂದ್ ಕಡೆ ಜೈಲು ಸೇರಿ ತಿಂಗಳಾಗ್ತಾ ಬರ್ತಾ ಇದೆ. ಬಿಡುಗಡೆ ಭಾಗ್ಯ ಯಾವಾಗ ಸಿಗುತ್ತೆ ಅಂತ ಒಂದ್ ಕಡೆ ಅವರು ಕಾದು ಕುಳಿತಿದ್ರೆ, ಮತ್ತೊಂದು ಕಡೆ ಅತಿ ಹೆಚ್ಚು ಸಾಕ್ಷ್ಯಗಳನ್ನ ಕಲೆ ಹಾಕಲಾಗ್ತಾ ಇದೆ. 180ಕ್ಕೂ ಅಧಿಕ ಸಾಕ್ಷ್ಯಗಳನ್ನ ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ
ಈಗಾಗಲೇ ಕಲೆ ಹಾಕಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜ್. ಮತ್ತೆ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ. ಸಿಐಡಿ ಕಚೇರಿಯಿಂದ ನಾಗರಾಜ್ ಇದ್ದಾರೆ. ಎಸ್ಎನು ನಾಗರಾಜ್, ರೇಣುಕಾಸ್ವಾಮಿ ಕೊಲೆ ಕೇಸ್ ನಾವು ನೋಡ್ತಾ ಹೋಗೋದಾದ್ರೆ ಅತಿ ಹೆಚ್ಚು ಸಾಕ್ಷ್ಯಗಳನ್ನ ಕಲೆ ಹಾಕಿದಂತಹ ಕೇಸ್ ಅಂತ ಹೇಳಿ ಹೊರಹೊಮ್ತಾ ಇದೆ. ಈ ಒಂದು ಕೇಸ್ ಎಲ್ಲಿ ತನಕ ಹೋಗಿ ಮುಟ್ಟಬಹುದು ಅಂತ? ರಮ್ಯಾ, ಏನು ಈ ದೇಶದಲ್ಲಿ ನಡೆದಂಥ ಕೆಲವೊಂದು ಸೆನ್ಸೇಷನಲ್ ಮರ್ಡರ್ ಕೇಸ್ಗಳಿಗೆ ಸಂಬಂಧಿಸಿದಂತೆ ಯಾವ ಒಂದು ಪ್ರಕರಣದಲ್ಲಿ ಜಾಸ್ತಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ ಅಂತ ನೋಡೋದಾದರೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ದಂಥ ನಿತೇಶ್ ಕತಾರ್ ಅನ್ನೋ ಒಂದು ಕೊಲೆ ಪ್ರಕರಣದಲ್ಲಿ 567ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ರು. ಅದನ್ನು ಹೊರತುಪಡಿಸಿ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರ ಹತ್ಯೆ ಪ್ರಕರಣದಲ್ಲಿ 500ಕ್ಕೂ ಹೆಚ್ಚು ಒಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿತ್ತು. ಹೀಗೆ ಹರ್ಷಿತ್ ತಲ್ವಾರ್ ಮರ್ಡರ್ ಕೇಸ್ನಲ್ಲೂ ಸಹ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿತ್ತು. ಈಗ ಅದೇ ಸಾಲಿಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕೂಡ ಸೇರ್ತಾ ಇರೋ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 180ಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿದರೆ 33 CCTVಗಳಿಗೆ ಸಂಬಂಧಿಸಿದಂತೆ DVRಗಳ ಪರೀಕ್ಷೆ ಮಾಡಲಾಗಿದೆ. ಜೊತೆಗೆ FSL ರಿಪೋರ್ಟ್ಗಳನ್ನು ತರಿಸ್ಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ. ಅಲ್ಲದೆ ಆರೋಪಿಗಳ ಮೊಬೈಲ್ ಕಾಲ್ ಡೇಟಾವನ್ನು ಸಹ ರೆಕಾರ್ಡ್ ಅದಕ್ಕೆ ಸಂಬಂಧಿಸಿದಂತೆ CDR ಲಿಸ್ಟನ್ನು ಸಹ ಸಾಕ್ಷ್ಯವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಈ ಒಂದು ಸೆನ್ಸೇಷನಲ್ ಮರ್ಡರ್ ಅನ್ಸ್ಕೊಂಡಂಥ ಹರ್ಷಿತ್ ತಲ್ವಾರ್ ಇರ್ಬೋದು ಅಥವಾ ನಿತೀಶ್ ಕತಾರ ಇರ್ಬೋದು, ಈ ಒಂದು ಕೊಲೆ ಪ್ರಕರಣಗಳಲ್ಲಿ ಏನು ಇದಕ್ಕೆ ಮತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಇರತಕ್ಕಂಥ ಸಾಮ್ಯತೆ ಅಂದರೆ ಆ ಒಂದು ಪ್ರಕರಣಗಳಲ್ಲಿ ಒಂದು ಸೈಕಾಲಜಿಕಲ್ ಒಪಿನಿಯನನ್ನು ತಜ್ಞರಿಂದ ಆರೋಪಿಗಳ ಕುರಿತು ತೆಗೆದುಕೊಂಡಿದ್ರು ಮತ್ತು ಪಾಲಿಗ್ರಾಫ್ ಟೆಸ್ಟನ್ನು ಆ ಒಂದು ಪ್ರಕರಣಗಳ ಆರೋಪಿಗಳಿಗೆ ಮಾಡಲಾಗಿತ್ತು. ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈ ಎರಡು ವಿಚಾರಗಳಿಲ್ಲ ಅನ್ನೋದನ್ನು ಹೊರತುಪಡಿಸಿದ್ರೆ ಸಾಕ್ಷ್ಯಗಳ ಸಂಗ್ರಹದಲ್ಲಿ ಬೆಂಗಳೂರು ಪೊಲೀಸರು ಆ ಎಲ್ಲ ಪ್ರಕರಣಗಳಿಗೆ ಸಮ ಆಗೋ ರೀತಿ ಒಂದು ತನಿಖೆಯನ್ನು ಮಾಡಿರುವಂಥದ್ದು. ರಮ್ಯಾ, ರೈಟ್ ನಾಗರಾಜ್, ಸ್ಟೇ ವಿತ್ ಮೀ, ಐಲ್ ಕಮ್ ಬ್ಯಾಕ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.